ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. 7 ಭಾಷೆಯಲ್ಲಿ ಏಕಕಾಲಕ್ಕೆ ತೆರೆ ಕಂಡಿರ್ತಕ್ಕಂಥ ಸಿನಿಮಾ ಕಾಂತಾರ ಚಾಪ್ಟರ್ 1 ಸಿನಿಮಾ ಏನು ರಿಲೀಸ್ ಆಗಿತ್ತು ಅಕ್ಟೋಬರ್ 2ರಂದು ಈ ಒಂದು ಸಿನಿಮಾವನ್ನು ರಿಲೀಸ್ ಮಾಡಲಾಗಿತ್ತು. ಒಟ್ಟು 7 ಭಾಷೆಗಳಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಇಲ್ಲಿವರೆಗೂ ಈ ಒಂದು ಸಿನಿಮಾ 350 ಕೋಟಿಯಷ್ಟು ದುಡ್ಡನ್ನು ಸಂಪಾದನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಕೆಲವೊಂದಿಷ್ಟು ಬಲ್ಲ ಮೂಲಗಳಿಂದ ಮಾಹಿತಿ ಕೂಡ ಬರ್ತಾ ಇದೆ. ಇಷ್ಟು ದುಡ್ಡು ಗಳಿಸಿದೆ ಅಂತ ಹೇಳಿದ್ರೆ ಇದೇನು ಸಂಶಯ ಪಡುವಂಥ ವಿಚಾರವೇನಿಲ್ಲ. ಯಾಕಂತಂದರೆ ಸಾಕಷ್ಟು ಪ್ರೇಕ್ಷಕರು, ಸಾಕಷ್ಟು ಅಭಿಮಾನಿಗಳು, ಸಾಕಷ್ಟು ಚಿತ್ರ ಪ್ರೇಮಿಗಳು ಕಾಯ್ತಾ ಕೂತಿರ್ತಕ್ಕಂಥ ಸಿನಿಮಾ ಇದು. ಜೊತೆಗೆ ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡೋದಕ್ಕೆ ಹೋಗಬೇಕು ಅಂದರೆ ಟಿಕೆಟ್ಗಳು ಕೂಡ ಸಿಗದೇ ರೀತಿಯಲ್ಲಿ ಈ ಒಂದು ಸಿನಿಮಾ ಅಬ್ಬರವನ್ನು ಮೂಡಿಸ್ತಾ ಇತ್ತು. ಸೊ ಆ ಒಂದು ಕಾರಣದಿಂದಾಗಿ 350 ಕೋಟಿಯನ್ನು ಕೇವಲ ಒಂದು 5 ದಿನದಲ್ಲಿ ದೋಚಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯವೇನಿಲ್ಲ. ಒಟ್ಟು ತುಂಬ ಅಬ್ಬರದಿಂದ ಒಟ್ಟಾರೆಯಾಗಿ ಎಲ್ಲ ಚಿತ್ರಗಳನ್ನು, ಕನ್ನಡ ಚಿತ್ರರಂಗದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಭಾಷೆಯ ಚಿತ್ರಗಳಾಗಿರ್ಬೋದು, ಎಲ್ಲ ಚಿತ್ರಗಳನ್ನು ಕೂಡ ಹಿಂದಿಕ್ಕಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಒಂದು ಚಿತ್ರ ಪ್ರದರ್ಶನವನ್ನು ಕಂಡಿರೋದ್ರಿಂದ ಬೇರೆ ಬೇರೆ ಚಿತ್ರಗಳಿಗೆ ಅವಕಾಶವಿಲ್ಲದೆ, ಥಿಯೇಟರ್ಗಳು ಸಿಗದೆ ಈ ಒಂದು ಕಾಂತಾರ ಸಿನಿಮಾವನ್ನೇ ಬೇರೆ ಬೇರೆ ಥಿಯೇಟರ್ಗಳು ಆಯ್ಕೆ ಮಾಡಿಕೊಂಡು ಪ್ರಸಾರವನ್ನು ಮಾಡ್ತಾ ಇದ್ದಾವೆ. ಅಭಿಮಾನಿಗಳು ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇಂಥದ್ದೊಂದು ಸಿನಿಮಾ ಬೇಕು, ಇಂಥದ್ದೊಂದು ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಬೇಕು ಎಂಬುದನ್ನು ಎಲ್ಲರೂ ಕೂಡ ಕಾಯ್ತಾ ಕೂತ್ಕೊಂಡಿದ್ರು. ಇತ್ತೀಚೆಗೆ ಏನಾಗ್ತಾ ಇತ್ತು ಅಂತಂದರೆ, ನಿಮಗೆಲ್ಲರೂ ಗಮನಕ್ಕೆ ಬಂದ ಹಾಗೆ ಕನ್ನಡ ಚಿತ್ರರಂಗಕ್ಕೆ ಅಥವಾ ಕನ್ನಡ ಚಿತ್ರವನ್ನು ನೋಡೋದಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ, ಕನ್ನಡ ಚಿತ್ರಗಳು ಓಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಸೊ ಎಲ್ಲದಕ್ಕೂ ಕೂಡ, ಈ ಎಲ್ಲ ಪ್ರಶ್ನೆಗೂ ಕೂಡ ಈ ಒಂದು ಕಾಂತಾರ ಸಿನಿಮಾ ಉತ್ತರವನ್ನು ಕೊಟ್ಟಿದೆ. ಸಿನಿಮಾನ ನೋಡಬೇಕು ಅಂದರೆ ಟಿಕೆಟ್ಗಳು ಸಿಗ್ತಾ ಇಲ್ಲ, ಟಿಕೆಟ್ ಅಷ್ಟು ರೀತಿಯಲ್ಲಿ ಸೇಲ್ ಆಗ್ತಾ ಇದ್ದಾವೆ, ಆನ್ಲೈನಲ್ಲೂ ಇಲ್ಲ, ಆಫ್ಲೈನಲ್ಲೂ ಕೂಡ ಸಿಗ್ತಾ ಇಲ್ಲ. ಸೊ ಈ ರೀತಿಯಾದಂಥ ಹಬ್ಬರವನ್ನು ಮೂಡಿಸುವಂಥ ಸಿನಿಮಾ ಇದಾಗಿದ್ದು ಒಟ್ಟು 7 ಭಾಷೆಯಲ್ಲಿ ಪ್ರಸಾರವಾಗಿದೆ. 7 ಭಾಷೆಯಲ್ಲೂ ಕೂಡ ಈ ಒಂದು ಸಿನಿಮಾ ಏನಿದೆ ಯಶಸ್ಸನ್ನು ಕಂಡಿದೆ. ಒಟ್ಟಾರೆಯಾಗಿ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, 350 ಕೋಟಿಯನ್ನು ಕೇವಲ 5 ದಿನದಲ್ಲಿ ಈ ಒಂದು ಸಿನಿಮಾ ಗಳಿಸಿದೆ ಅಂತ ಬಲ್ಲ ಮೂಲಗಳಿಂದ ಕೆಲವೊಂದಿಷ್ಟು ಮಾಹಿತಿಗಳು ಬರ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ, ಬದಲಿಗೆ ಈ ರೀತಿಯಾಗಿ ಗಳಿಸಿದೆ ಅಂತ ಆ ಒಂದು ಅಂದಾಜು ಮೊತ್ತವನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಈ ಸಿನಿಮಾವನ್ನು ನೋಡಿದರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.